ಫಿಫಾ ವಿಶ್ವಕಪ್ನ ಆರಂಭಿಕ ಪಂದ್ಯದಲ್ಲಿ ಮೊರೊಕ್ಕೊ ವಿರುದ್ಧ ಬ್ರೆಜಿಲ್ 1-1 ಸಮಬಲ ಸಾಧಿಸಲು ವಿನಿಸಿಯಸ್ ಜೂನಿಯರ್ ಮಹತ್ವದ ಗೋಲು ಗಳಿಸಿದರು. 2026ರ ಫಿಫಾ ವಿಶ್ವಕಪ್ನ ಗ್ರೂಪ್ ಸಿನ ಮೊದಲ ಪಂದ್ಯದಲ್ಲಿ ಮೊರೊಕ್ಕೊ ತಂಡವು ಮೊದಲಿಗೆ ಮುನ್ನಡೆಯನ್ನು ಸಾಧಿಸಿತು. ಇಸ್ಮಾಯಿಲ್ ಸೈಬಾರಿ 21ನೇ ನಿಮಿಷದಲ್ಲಿ ಗೋಲು ಗಳಿಸಿ ಮೊರೊಕ್ಕೊಗೆ 1-0 ಮುನ್ನಡೆ ನೀಡಿದರು. ಆದರೆ 37ನೇ ನಿಮಿಷದಲ್ಲಿ ವಿನಿಸಿಯಸ್ ಜೂನಿಯರ್ ಅದ್ಭುತ ಗೋಲು ಬಾರಿಸಿ ಬ್ರೆಜಿಲ್ ಪರ ಸಮಬಲ ಸಾಧಿಸಿದರು. ಪಂದ್ಯದ ಆರಂಭದಲ್ಲಿ ಮೊರೊಕ್ಕೊ ಹೆಚ್ಚು ಆಕ್ರಮಣಕಾರಿ ಆಟವನ್ನು ಪ್ರದರ್ಶಿಸಿ ಹಲವು ಅವಕಾಶಗಳನ್ನು ಸೃಷ್ಟಿಸಿತು. ನಂತರ ಬ್ರೆಜಿಲ್ ಆಟದಲ್ಲಿ ಮೇಲುಗೈಯನ್ನು ಸಾಧಿಸಿದ್ರು. ಮೊರೊಕ್ಕೊ ಗೋಲ್ ಕೀಪರ್ ಯಾಸಿನ್ ಬೊನೊ ಅವರ ಉತ್ತಮ ರಕ್ಷಣೆಯಿಂದಾಗಿ ಬ್ರೆಜಿಲ್ಗೆ ಗೆಲುವಿನ ಗೋಲು ಸಿಗಲಿಲ್ಲ. ಇನ್ನು ಬ್ರಾಹಿಂ ಡಿಯಾಸ್ ಅವರ ಪಾಸ್ನಿಂದ ಇಸ್ಮಾಯಿಲ್ ಸೈಬಾರಿ ಮೊರೊಕ್ಕೊಗೆ ಮೊದಲ ಗೋಲು ಗಳಿಸಿದ್ರು. ವಿನಿಸಿಯಸ್ ಜೂನಿಯರ್ 37ನೇ ನಿಮಿಷದಲ್ಲಿ ಬ್ರೆಜಿಲ್ ಪರ ಸಮಬಲದ ಗೋಲು ದಾಖಲಿಸಿದ್ರು. ಮೊದಲಾರ್ಧದಲ್ಲಿ ಮೊರೊಕ್ಕೊ ಉತ್ತಮ ಪ್ರದರ್ಶನ ನೀಡಿ ಬ್ರೆಜಿಲ್ನ ರಕ್ಷಣಾತ್ಮಕ ದೌರ್ಬಲ್ಯಗಳನ್ನು ಬಹಿರಂಗಪಡಿಸಿತು. ಈ ಒಂದು ರಿಸಲ್ಟ್ನಿಂದ ಗ್ರೂಪ್ ಸಿನಲ್ಲಿ ಸ್ಪರ್ಧೆ ಇನ್ನಷ್ಟು ರೋಚಕವಾಗಿದೆ. ಪಂದ್ಯ ನಂತರದ ವಿಶ್ಲೇಷಣೆಗಳಲ್ಲಿ ವಿನಿಸಿಯಸ್ ಅವರ ವೈಯಕ್ತಿಕ ಪ್ರತಿಭೆಯಿಂದ ಬ್ರೆಜಿಲ್ ಸೋಲಿನಿಂದ ಪಾರಾದರೂ ಕೋಚ್ ಕಾರ್ಲೊ ಆನ್ಸೆಲೋಟಿ ಇನ್ನೂ ಕೆಲವು ತಾಂತ್ರಿಕ ಮತ್ತು ತಂತ್ರಜ್ಞಾನದ ಸಮಸ್ಯೆಗಳನ್ನು ಪರಿಷ್ಕರಿಸಬೇಕಿದೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ದೇಶದಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದೆ. ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನು ಸವಿಯೋದಕ್ಕೆ ಹಿಂದೆ ಜಿ5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನು ಹುರಿದುಂಬಿಸಿ. ಒಟ್ಟಾರೆಯಾಗಿ ಬ್ರೆಜಿಲ್ ಮೊರೊಕ್ಕೊ ಹಣಾಹಣಿಯ ಪಂದ್ಯ ನಡೆದಿದ್ದು ಮೊರೊಕ್ಕೊ ವಿರುದ್ಧ ಬ್ರೆಜಿಲ್ 1-1 ಸಮಬಲ ಆಯಿತು. 2026ರ ಫಿಫಾ ವಿಶ್ವಕಪ್ನ ಗ್ರೂಪ್ ಸಿನ ಮೊದಲ ಪಂದ್ಯದಲ್ಲಿ ಮೊರೊಕ್ಕೊ ತಂಡವು ಮೊದಲಿಗೆ ಮುನ್ನಡೆಯನ್ನು ಸಾಧಿಸಿತು. ಇನ್ನು ವಿನಿಸಿಯಸ್ ಉತ್ತಮ ಪ್ರತಿಭೆಯ ಪ್ರದರ್ಶನವನ್ನು ನೀಡಿ ಸೋಲಿನಿಂದ ಬ್ರೆಜಿಲ್ ತಂಡ ಪಾರಾಯಿತು. ಜಿ5 ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ಕವರೇಜ್ ಲೈವ್ ಸ್ಟ್ರೀಮಿಂಗ್ ಇರುತ್ತೆ, ಹಾಗಾಗಿ ಅದನ್ನು ವೀಕ್ಷಣೆ ಮಾಡಬಹುದಾಗಿದೆ. ಒಟ್ಟಾರೆ ನೆನ್ನೆ 37ನೇ ನಿಮಿಷದಲ್ಲಿ ವಿನಿಸಿಯಸ್ ಜೂನಿಯರ್ ಅದ್ಭುತವಾದಂಥ ಗೋಲನ್ನು ಬಾರಿಸಿ ಬ್ರೆಜಿಲ್ ಪರ ಸಮಬಲವನ್ನು ಸಾಧಿಸ್ತಾರೆ. ಪಂದ್ಯದ ಆರಂಭದಲ್ಲಿ ಮೊರೊಕ್ಕೊ ಹೆಚ್ಚು ಆಕ್ರಮಣಕಾರಿ ಆಟವನ್ನು ಪ್ರದರ್ಶಿಸಿ ಹಲವಾರು ಅವಕಾಶಗಳನ್ನು ಸೃಷ್ಟಿಸಿತು. ನಂತರ ಬ್ರೆಜಿಲ್ ಆಟದಲ್ಲಿ ಮೇಲುಗೈಯನ್ನು ಸಾಧಿಸಿದರೂ ಕೂಡ ಮೊರಾಕೊ ಗೋಲ್ ಕೀಪರ್ ಯಾಸಿನ್ ಬೊನೊ ಅವರ ಉತ್ತಮ ರಕ್ಷಣೆಯಿಂದಾಗಿ ಬ್ರೆಜಿಲ್ಗೆ ಗೆಲುವಿನ ಗೋಲು ಸಿಗಲಿಲ್ಲ.